ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಇವತ್ತಿನ ಒಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಬೆಸ್ಟ್ ಅಪ್ಲಿಕೇಶನ್ ಅಂದರೆ ಫೋನ್ಪೇ ಆ್ಯಪ್ ಮುಖಾಂತರ ಯಾವ ರೀತಿ ಲೋನ್ ಅಂಬೋದು ರೀಪೇಮೆಂಟ್ ಮಾಡ್ಬೋದು ಮತ್ತು ಯಾವ ರೀತಿ ಲೋನ್ ಅಂಬೋದು ತಗೋಬೋದು ಅನ್ನೋದನ್ನು ನಾನು ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಫೋನ್ಪೇ ಎಲ್ಲರೂ ಯೂಸ್ ಮಾಡುವಂಥ ಅಪ್ಲಿಕೇಶನ್ ಆಗಿದೆ. ಅಥವಾ ಯಾರು ಯೂಸ್ ಮಾಡ್ತಿಲ್ಲ ಇಮಿಡಿಯೇಟ್ ಆಗಿ ಯೂಸ್ ಮಾಡ್ಕೊಳ್ಳಿ. ಯಾಕಂದರೆ ಒಳ್ಳೆ ಅಡ್ವಾಂಟೇಜ್ ಇದೆ ಫೋನ್ಪೇ ಯೂಸ್ ಮಾಡೋದ್ರಿಂದ. ಯಾವ ರೀತಿ ನೀವು ಲೋನ್ ತಗೋಬೇಕು ಮತ್ತು ಯಾವ ರೀತಿ ಲೋನ್ನ ರೀಪೇಮೆಂಟ್ ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಮುಂಚೆ ಹೊಸದಾಗಿ ಚಾನಲ್ನ ವಿಸಿಟ್ ಮಾಡಿದ್ರು ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ ನಾನು ಡಿಸ್ಕ್ರಿಪ್ಷನ್ ಕೆಳಗಡೆ ಲಿಂಕ್ ಹಾಕಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೀದಾ ಪ್ಲೇಸ್ಟೋರಲ್ಲಿ ಆ್ಯಪ್ಗೆ ರಿಡೈರೆಕ್ಟ್ ಆಗ್ತೀರಾ. ಅದಾದ ನಂತರ ಫೋನ್ಪೇ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿದ ನಂತರ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ. ಸ್ವಲ್ಪ ಕೆಳಗಡೆ ಸ್ಲೈಡ್ ಮಾಡ್ಕೊಳ್ಳಿ. ನೋಡ್ಬೋದು ಇಲ್ಲಿ ಮೊಬೈಲ್ ರೀಚಾರ್ಜ್ ಇದೆ, ಲೋನ್ ರೀಪೇಮೆಂಟ್ ಇದೆ ಮತ್ತು ರೆಂಟ್ ಪೇಮೆಂಟ್ ಇದೆ. ಮೊದಲನೇದಾಗಿ ಲೋನ್ ರೀಪೇಮೆಂಟ್ ಬಗ್ಗೆ ಹೇಳ್ಬಿಡ್ತೀನಿ. ಲೋನ್ ರೀಪೇಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಜಸ್ಟ್ ನೋಡ್ಬೋದು ಸ್ನೇಹಿತರೆ, ನಾನು ಯಾವ ರೀತಿಯಾಗಿ ಲೋನ್ ಎಂಬುದು ರೀಪೇಮೆಂಟ್ ಮಾಡಿದ್ದೀನಿ ಎಂಬುದು. IDFC ಫಸ್ಟ್ ಬ್ಯಾಂಕಲ್ಲೇ ನಾನು ಲೋನ್ ಎಂಬುದು ರೀಪೇಮೆಂಟ್ ಮಾಡಿದ್ದೀನಿ. ನನ್ನ ಲೋನ್ ಇದೆ, ಅದಕ್ಕೋಸ್ಕರ ನಾನು ರೀಪೇಮೆಂಟ್ ಮಾಡಿದ್ದೀನಿ ಸ್ನೇಹಿತರೆ. ಅದೇ ರೀತಿ ಸ್ನೇಹಿತರೆ ಇಲ್ಲಿ ಹಲವಾರು ಫಿನಾನ್ಸ್ ಆ್ಯಪ್ಗಳು ಸಿಗುತ್ತೆ. ಆಶೀರ್ವಾದ್ ಇದೆ, ಬಜಾಜ್ ಇದೆ, ಬೆಲ್ಸ್ಟಾರ್ ಇದೆ, DMI ಇದೆ, HDB ಇದೆ, ಹೋಮ್ ಕ್ರೆಡಿಟ್ ಇದೆ, IFL ಇದೆ. ಹೀಗೆ ಹಲವಾರು ರೀತಿಯಾದಂಥ ಫಿನಾನ್ಸ್ ಆ್ಯಪ್ಗಳು ಸಿಗ್ತವೆ ಸ್ನೇಹಿತರೆ. ನಿಮಗೆ ಏನಿಲ್ಲ ಅಂದ್ರೆ ಇದರಲ್ಲಿ 100+ ಫೈನಾನ್ಸ್ ಆ್ಯಪ್ಗಳು ಸಿಗ್ತವೆ ಸ್ನೇಹಿತರೆ. ನೀವು ಈ ಆ್ಯಪಲ್ಲಿ ನೀವೇನಾದ್ರು ಲೋನ್ ರೀಪೇಮೆಂಟ್ ಮಾಡೋದು ಒಳ್ಳೆ ಅಡ್ವಾಂಟೇಜ್ ಅಂದರೆ ನೀವು ಮನೇಲಿ ಕುಂತಲ್ಲೇ ಎಲ್ಲಾದರೂ ದೂರದ ಊರಲ್ಲಿದ್ದರೆ ನೀವು ಫಿನಾನ್ಸ್ಗೆ ಆ್ಯಪ್ಗೆ ಭೇಟಿ ಕೊಡೋ ಅವಶ್ಯಕತೆ ಇರೋದಿಲ್ಲ. ಈಸಿಯಾಗಿ ಲೋನ್ ಅಂಬೋದು ರೀಪೇಮೆಂಟ್ ಮಾಡ್ಬೋದು ನೀವು ಫೋನ್ಪೇ ಆ್ಯಪ್ ಮೂಲಕ. ಸ್ನೇಹಿತರೆ ಇಲ್ಲಿ 100+ ಫಿನಾನ್ಸ್ಗಳು ಸಿಗ್ತವೆ ನಿಮ್ಗೆ. ಇಲ್ಲಿ ನೀವು ಯಾವುದರಲ್ಲಿ ನೀವು ಸಾಲ ತೊಗೊಂಡಿರ್ತೀರ ಅಲ್ಲಿ ನೀವು ಇಲ್ಲಿ ಲೋನ್ ಅಂಬೋದು ರೀಪೇಮೆಂಟ್ ಮಾಡ್ಬೋದಾಗಿದೆ ಸ್ನೇಹಿತರೆ. ನಾನು ಆಲ್ರೆಡಿ IDFCಲಿ ತೊಗೊಂಡಿದ್ದೆ, ರೀಪೇಮೆಂಟ್ ಮಾಡಿದ್ದೀನಿ. ಅದೇ ರೀತಿ ಈಗ ಉಜ್ಜೀವನಲ್ಲಿ ಏನಾದರೂ ತೊಗೊಂಡಿದ್ರೆ ಇದನ್ನು ಜಸ್ಟ್ ನೀವು ಉಜ್ಜೀವನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ನಿಮ್ಮ ಲ್ಯಾಂಡ್ ನಂಬರ್ ಹಾಕೋದರ ಮುಖಾಂತರ ನೀವು ಇಲ್ಲಿ ಬ್ಯಾಂಕ್ ಅಡ್ವಾನ್ಸ್ ಆಗಿ ಆ್ಯಡ್ ಮಾಡ್ಕೊಂಡಿರ್ಬೇಕು. ಆ್ಯಡ್ ಮಾಡ್ಕೊಂಡ್ರೆ ಜಸ್ಟ್ ನೀವು ಇಲ್ಲಿ ಲ್ಯಾಂಡ್ ನಂಬರ್ ಹಾಕಿ ಈಸಿಯಾಗಿ ಲೋನ್ ಅಂಬೋದು ರೀಪೇಮೆಂಟ್ ಮಾಡ್ಬೋದಾಗಿದೆ ಸ್ನೇಹಿತರೆ. ಮತ್ತೆ ಅದೇ ರೀತಿ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಆರ್ತ್ ಅಂತಿದೆ. ನೀವು ಇಲ್ಲಿ ಜಸ್ಟ್ ಲ್ಯಾಂಡ್ ನಂಬರ್ ಹಾಕೊಳ್ಳಿ, ಲೋನ್ ಅಂಬೋದು ರೀಪೇಮೆಂಟ್ ಈಸಿಯಾಗಿ ಮಾಡ್ಕೋಬೋದಾಗಿದೆ ಸ್ನೇಹಿತರೆ. ಇದೇ ರೀತಿ 100+ ನೀವು ಫಿನಾನ್ಸ್ಗೂ ಇದೇ ಸ್ಟೆಪ್ಸ್ನ ಫಾಲೋ ಮಾಡೋದರ ಮುಖಾಂತರ ನೀವು ಇಲ್ಲಿ ಈಸಿಯಾಗಿ ಲೋನ್ ಅಂಬೋದು ರೀಪೇಮೆಂಟ್ ಈಸಿಯಾಗಿ ಮಾಡ್ಬೋದಾಗಿದೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈಗ ಯಾವ ರೀತಿ ಲೋನ್ ಅಂಬೋದು ರೀಪೇಮೆಂಟ್ ಮಾಡೋದ್ರ ಬಗ್ಗೆ ನಾನೀಗ ಹೇಳ್ಕೊಟ್ಟಿನಿ ಮತ್ತು ಅದೇ ರೀತಿಯಾಗಿ ಯಾವ ರೀತಿ ಲೋನ್ ತಗೊಳೋದು ಅನ್ನೋದನ್ನು ನಾನು ಈಗ ಹೇಳ್ತೀನಿ ಸ್ನೇಹಿತರೆ. ವಿಡಿಯೋನ ಸ್ಕಿಪ್ ಮಾಡ್ಕೊಂಡು ನೋಡಿ ಎಲ್ಲರೂ. ಬಂದ ನಂತರ ಇಲ್ಲಿ ಸ್ಪಾನ್ಸರ್ಡ್ ಲಿಂಕ್ ಅಂತಿದೆ, ಇಲ್ಲಿ ಮನಿಯೂ ಅಂತಿದೆ ಮತ್ತು ಕೋಟಕ್ 811 ಅಂತಿದೆ ಸ್ನೇಹಿತರೆ. ನಾನು ಆಲ್ರೆಡಿ ಮನಿಯೂದು ಆ್ಯಪ್ ಬಗ್ಗೆ ಹೇಳಿದ್ದೀನಿ, ಯಾವ ರೀತಿ ಲೋನ್ ತಗೋಬೇಕಂತ ನನ್ನ ಪ್ರೀವಿಯಸ್ ವಿಡಿಯೋ ನೀವು ನೋಡ್ಕೋಬೋದಾಗಿದೆ ಸ್ನೇಹಿತರೆ. ಮನಿಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಸೀದಾ ಪ್ಲೇಸ್ಟೋರಲ್ಲಿ ಆ್ಯಪ್ಗೆ ರೀಡೈರೆಕ್ಟ್ ಆಗ್ತಾರೆ. ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಲೋನ್ ತಗೊಂಡು ಅನ್ನೋದನ್ನು ನಾನು ಮನಿಯೂ ಅಲ್ಲಿ ಹೇಳ್ಕೊಟ್ಟಿದ್ದೀನಿ ಸ್ನೇಹಿತರೆ. ಆ ಟ್ರಿಕ್ಸ್ನ ಎಲ್ಲರೂ ಯೂಸ್ ಮಾಡಿಕೊಂಡು ಈಸಿಯಾಗಿ ಲೋನ್ ಅಂಬೋದು ತಗೋಬೋದಾಗಿದೆ ಸ್ನೇಹಿತರೆ. ಮತ್ತು ಅದೇ ರೀತಿ ನೀವು ಇಲ್ಲಿ ಇನ್ಶೂರೆನ್ಸ್ ಕೂಡ ಈಸಿಯಾಗಿ ಕಟ್ಬೋದು. ಕೊಂತಲ್ಲ ಬೈಕ್ ಇನ್ಶೂರೆನ್ಸ್ ಇದೆ, ಕಾರ್ ಇನ್ಶೂರೆನ್ಸ್ ಇದೆ, ಆಕ್ಸಿಡೆಂಟ್ ಇದೆ. ಮತ್ತು ನೀವು ಇಲ್ಲಿ ಫ್ಲೈಟ್ ಟಿಕೆಟ್, ಬಸ್ ಟಿಕೆಟ್ ಅಥವಾ ನೀವು ಇಲ್ಲಿ ಟ್ರೈನ್ ಟಿಕೆಟ್ ಈಸಿಯಾಗಿ ಬುಕ್ ಮಾಡ್ಬೋದಾಗಿದೆ ಸ್ನೇಹಿತರೆ. ಈ ಎಲ್ಲ ಅಡ್ವಾಂಟೇಜಸ್ ಇದೆ ಸ್ನೇಹಿತರೆ ನೀವು ಫೋನ್ಪೇ ಅಪ್ಲಿಕೇಶನ್ ಯೂಸ್ ಮಾಡೋದರಿಂದ. ಓಕೆ ಸ್ನೇಹಿತರೆ, ಇದನ್ನು ಎಲ್ಲರೂ ಸದುಪಯೋಗ ಪಡಿಸಿಕೊಳ್ಳಿ ಎಂದು ಕೇಳುತ್ತೇನೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇದು ಇವತ್ತಿನ ಒಂದು ವಿಡಿಯೋ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ.